ಮುಂದೆ ವೃಷಭ ರಾಶಿ. ದೀಪಾವಳಿಯ ವೃಷಭ ರಾಶಿಗೆ ಆ ದೀಪಗಳಂತೆಯೇ ಬೆಳಗ್ತಕ್ಕಂತಹ ತಿಂಗಳು ಇದು. ದ್ವಿತೀಯದಲ್ಲಿರ್ತಕ್ಕಂತಹ ಗುರುವಿನ ಅನುಕೂಲ ಸ್ವಲ್ಪ 1.5 ತಿಂಗಳ ಮಟ್ಟಿಗೆ ಇರೋದಿಲ್ಲ. ಚತುರ್ಥಾಧಿಪತಿಯು ಷಷ್ಠದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಶುಕ್ರಚಂದ್ರರ ಯೋಗ ಮತ್ತು ಗುರುವಿಗೆ ನಿಮಗೆ ಏಕಾದಶದಲ್ಲಿ ಇರತಕ್ಕಂತಹ ಶನಿಗೆ ಗುರುವಿನ ದೃಷ್ಟಿಯ ಯೋಗವೂ ಕೂಡ ಉಂಟಾಗ್ತದೆ. ಒಂದು ರೀತಿಯ ಈ ಆಯವ್ಯಯ ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ಗಳು, ಸ್ವಂತ ಉದ್ಯೋಗಗಳು, ಈ ರೀತಿಯ ವಿಷಯಗಳಲ್ಲಿ ಸಾಕಷ್ಟು ಏಳಿಗೆ ಮತ್ತು ಆಲಂಕಾರಿಕ ವಸ್ತುಗಳು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರು, ಇವರಿಗೆಲ್ಲ ಬಹಳ ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂತಹ ದೀಪಾವಳಿಯ ಗೋಚಾರ ಇದೆ. ಅವರು ಲಕ್ಷ್ಮೀದೇವಿಯನ್ನು ಅಥವಾ ದುರ್ಗಾದೇವಿಯನ್ನು ವಿಶೇಷವಾಗಿ ಈ 3 ದಿನ ಆರಾಧನೆಯನ್ನು, ಇವರು ಅಂತಂತಲ್ಲ, ದೀಪಾವಳಿಯ ವಿಷಯವೇ ಶಕ್ತಿಯ ವಿಶೇಷ, ಶ್ರೀಕೃಷ್ಣನ ವಿಶೇಷ, ವಾಮನಮೂರ್ತಿಯ ಮಹಾವಿಷ್ಣುವಿನ ವಿಶೇಷ. ಹಾಗಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮತ್ತು ದುರ್ಗಾದೇವಿಯ ವಿಶೇಷ ಆರಾಧನೆಯನ್ನು ಮಾಡ್ತಕ್ಕಂಥದ್ದು